Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ 9ನೆಯ ತರಗತಿಯ ಪೋಯಮ್ 8 ಇಟ್ ನೆವರ್ ಕಮ್ಸ್ ಅಗೇನ್ ಈ ಒಂದು ಗದ್ಯಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಸಮರಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಇದೆ. 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ಮತ್ತು ಅದರ ಪ್ರಶ್ನೆ ಉತ್ತರಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. Okay, dear students, here the first question is, what happens when youth departs? ಯಾವಾಗ ಈ ಯೌವನಾವಸ್ಥೆ ಅಂತಕ್ಕಂಥದ್ದು ಹೋಗಿಬಿಡುತ್ತೆ, ಆವಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವಿ ಲೂಸ್ ದ ಸ್ಪಿರಿಟ್ ಆಫ್ ಲೈಫ್ ವೆನ್ ಯೂತ್ ಡಿಪಾರ್ಟ್ಸ್. ನಾವು ನಮ್ಮ ಜೀವನದ ಒಂದು ಸ್ಫೂರ್ತಿಯನ್ನು ಕಳೆದುಕೊಳ್ಳುತ್ತೇವೆ ಯಾವಾಗ ನಮ್ಮಿಂದ ಯೌವನಾವಸ್ಥೆ ಅಂತಕ್ಕಂಥದ್ದು ಹೊರಟು ಹೋಗುತ್ತದೆ ಆವಾಗ. ಇನ್ನು ಪ್ರಶ್ನೆ ನಂಬರ್ 2 ಇದೆ. ಕ್ವಶನ್ ನಂಬರ್ 2, ಹೌ ಡಸ್ ಅ ಪರ್ಸನ್ ಸಿ ವೆನ್ ಹಿ ಈಸ್ ಯೂತ್ಫುಲ್? ಒಬ್ಬ ವ್ಯಕ್ತಿ ಯೌವನಾವಸ್ಥೆಯಲ್ಲಿ ಹೇಗೆ ಕಾಣುತ್ತಾನೆ ಅಂತ ಕೇಳ್ತಾ ಇದ್ದಾರೆ. ಅ ಪರ್ಸನ್ ಫೀಲ್ ದ್ಯಾಟ್ ಹಿ ಈಸ್ ಸ್ಟ್ರಾಂಗರ್ ಆ್ಯಂಡ್ ಬೆಟರ್ ಡ್ಯೂರಿಂಗ್ ಹೀಸ್ ಯೂತ್ಫುಲ್ ಡೇಸ್. ಯಾವಾಗ ಒಬ್ಬ ವ್ಯಕ್ತಿ ತರುಣಾವಸ್ಥೆಯಲ್ಲಿ ಇರ್ತಾನೆ ಆವಾಗ ತುಂಬ ಸ್ಟ್ರಾಂಗ್ ಆಗಿರ್ತಾನೆ, ಗಟ್ಟಿಮುಟ್ಟಾಗಿರ್ತಾನೆ ಮತ್ತು ಒಳ್ಳೆಯ ಮನೋಭಾವನೆಯನ್ನು ಅಥವಾ ಒಳ್ಳೆಯ ಮನಸ್ಸನ್ನು ಹೊಂದಿರ್ತಾನೆ ಅಂಥೇಳಿ. ಹಿ ಫೀಲ್ಸ್ ದ್ಯಾಟ್ ಸಮಥಿಂಗ್ ಸ್ವೀಟ್ ಫಾಲೋಡ್ ಯೂತ್. ಇಲ್ಲಿ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂತೋಷ ಅಲ್ಲಿ ನಮಗೆ ಸಿಗುತ್ತೆ ವಿತ್ ಅ ಫ್ಲೈಯಿಂಗ್ ಫೀಟ್ ಅಂತ ಹೇಳ್ತಾ ಇದ್ದಾರೆ. ಈಗ 3ನೇ ಒಂದು ಪ್ರಶ್ನೆ ನೋಡ್ತಾ ಇದ್ದೇವೆ. ದ ಥರ್ಡ್ ಕ್ವಶನ್ ಈಸ್, ದ ಪೋಯಟ್ ಸೇಸ್ ವಿ ಸಾ ಇನ್ ವೇನ್ ವೈ? ನಾವು ಈ ಒಂದು ನಿಟ್ಟುಸಿರನ್ನು ಬಿಡುತ್ತೇವೆ ವಯಸ್ಸಾದ ಮೇಲೆ ಏಕೆ ಅಂತ ಹೇಳ್ತಾ ಇದ್ದಾರೆ. ಯೂತ್ ಈಸ್ ದ ಬೆಸ್ಟ್ ಪೀರಿಯಡ್ ಆಫ್ ಹ್ಯೂಮನ್ ಲೈಫ್. ಈ ಯೌವನಾವಸ್ಥೆ ಅಂತಕ್ಕಂಥದ್ದು ಮಾನವನ ಜೀವನದಲ್ಲಿ ಅತ್ಯುತ್ತಮ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅವಧಿಯಾಗಿದೆ. ಇಟ್ ಈಸ್ ದ ಸ್ವೀಟೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಪೇಜ್ ಆಫ್ ಲೈಫ್. ಅದು ಜೀವನದ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಫೇಜ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಫಿಲ್ಸ್ ಅ ಪರ್ಸನ್ ವಿತ್ ಡ್ರೀಮ್ಸ್. ಅದು ಮನುಷ್ಯನನ್ನು ಕನಸುಗಳಿಂದ ತುಂಬುತ್ತದೆ. ಒನ್ ಶುಡ್ ಮೇಕ್ ಯೂಸ್ ಆಫ್ ಒನ್ಸ್ ಯೂತ್ ಬಿಕಾಸ್. ಒಬ್ಬ ವ್ಯಕ್ತಿ ಏನು ಮಾಡಬೇಕು, ಅವನ ಒಂದು ಯೂತನ್ನು ಅಥವಾ ಯೌವನಾವಸ್ಥೆಯನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಬಿಕಾಸ್ ವೆನ್ ಇಟ್ ಗಾನ್, ಅದು ಯಾವಾಗ ಹೋಗಿಬಿಡುತ್ತೆ. ಮಚ್ ಆಫ್ ಒನ್ ಸ್ಟ್ರೆಂತ್ ಇಸ್ ಗಾನ್, ಒಬ್ಬರ ಶಕ್ತಿಯು ಸಹಿತ ಹೋಗಿಬಿಡುತ್ತೆ. ಸೊ ದ ಪೋಯಟ್ ಸೇಸ್ ವಿ ಸಾ ಇನ್ ವೆನ್. ಹಿಯರ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಈಸ್ ದೇರ್. ದ ಫೋರ್ತ್ ಕ್ವಶನ್ ಈಸ್, ವೇರ್ ಡಸ್ ಅ ಪರ್ಸನ್ ಲುಕ್ ಫಾರ್ ಯೂತ್ ಆಫ್ಟರ್ ಇಟ್ ಈಸ್ ಗಾನ್? ಹಾಗಾದರೆ ಆ ವ್ಯಕ್ತಿ ತನ್ನ ಒಂದು ಯೌವನಾವಸ್ಥೆಯನ್ನು ಹೋದ ನಂತರ ಅಥವಾ ಕಳೆದುಕೊಂಡ ನಂತರದಲ್ಲಿ ಅದನ್ನು ಆತ ಎಲ್ಲಿ ಹುಡುಕುತ್ತಾನೆ ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಈಸ್, ಅ ಪರ್ಸನ್ ಬಿಹೋಲ್ಡ್ ಇಟ್ ಎವ್ರಿವೇರ್ ಆನ್ ದ ಅರ್ತ್ ಇನ್ ಏರ್. ಅದನ್ನು ಭೂಮಿಯ ಮೇಲೆ ಮತ್ತು ಗಾಳಿಯಲ್ಲಿ ಹುಡುಕಾಡ್ತಾನೆ ಅಂಥೇಳಿ ಅರ್ಥ. ಇನ್ನು ಕ್ವಶನ್ ನಂಬರ್ 5 ಇದೆ. ಈ ಕ್ವಶನ್ ನಂಬರ್ 5 ಈ ರೀತಿಯಾಗಿದೆ. Why does the poet compare losses and gains with the youth? If we lost something like money, gold or any asset in our life, we can gain it later by putting in efforts. If we fail in any field, we can succeed later, but youthful days are gone. We cannot regain it. So we should make the best use of your youthful days. So compare the losses and gains with youth. Next question is 6th one. What is the message of this poem? Youth is the best period of human life. One should make the best use of one's youth. Now we go to see, read and appreciate. Here the question is, read the following lines that appear in the second stanza of the poem. Still we feel that something sweet followed youth with a flying feet and will never come again. The poet described youth as a something sweet. Do you agree with him? Why? And discuss in the groups. The answer is, we agree with the poet
The period of youth is sweet and we flung ourselves. I dream, but it goes suddenly with a flying feet and will never come again. We gain from it, we lose when it is gone, because its valuable period can bring both. So we say that there are gains for all our losses. And second question is here. The poet says there are gains for our losses. Do you agree with the give reason? We gain from it and we lose when it is gone, because this valuable period can bring both. So we say that there are gains for all the losses. Which line in the poem do you like the most? Why? Tell your friends. I like these lines. Still, we feel that something sweet followed youth with a flying feet and will never again. Through we passed youth, we still remember, feel, and dream those sweetest days. It gives more space to our life, but we cannot regain youth, so we must use our youth in the best possible ways. Here, fourth question is here. Can you think of some proverbs and quotations related to the theme of the poem? Time and tide waits for none. Youth once lost is lost forever. Beauty should perish and die. These are the question answers we completed here. Okay, dear students, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.